ರೋಗ ಬಂದಾಗ ಮೋದಿಯವರು ಹೇಳಿಕೆ ಕೊಟ್ಟರು, ಏನು ದೀಪ ಹಚ್ಚಿರಿ ಗಂಟಿ ಬಾರಿಸ್ರಿ ರೋಗ ಹೋಗ್ತದೆ ಅಂದರು. ಯಾರಿಗಾರು ಹೋಯ್ತು ಅದು ನಾವು ಬಾರಿಸಿರಿ, ನೀವು ಬಾರಿಸಿರಿ, ಗಂಟಿನೂ ಬಾರಿಸಿರಿ, ದೀಪನೂ ಹಚ್ಚಿರಿ, ಯಾರಿಗಾರು ಹೋಯ್ತಾ? ಹೋಗಲಿ. ಪುಂಡಾಟಿಕೆ ಮಾತು ಹೇಳಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಅದೇ ರೀತಿ ರಾಮ ಯಾರಿಗೆ ಬೇಕು? ನಮ್ಮೆಲ್ಲರಿಗೆ ರಾಮ ಬೇಕು. ಏನು ಅವರೇ ಗೊತ್ತು, ಮೋದಿನೇ ಗೊತ್ತೋಣನೇನು ರಾಮಗೆ? ಅನೇಕ ಈ ನಾಡಿನ ಸ್ವಾಮಿಗಳು ಹೇಳಿದ್ರು, ಅವರಿಗೆ ಮೋದಿಯವರಿಗೆ ಅಧಿಕಾರ ಇಲ್ಲ, ಪೂಜೆ ಮಾಡೋದು ಅಧಿಕಾರ ಅವರಿಗಿಲ್ಲ, ನಾವು ಸನ್ಯಾಸಿಗಳಿಗೆ ಪೂಜೆ ಮಾಡೋ ಅಧಿಕಾರದ ಪ್ರಾಣ ಪ್ರತಿಷ್ಠಾನ ಮಾಡಬೇಕಾದ್ರೆ ನಾವು ಯೋಗ್ಯರಿದ್ದೇವೆ, ಅವರಲ್ಲ ಅಂತ ಹೇಳಿದ್ರು ಕೂಡ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮ ಮಾಡಿದ್ದು ನಿಮ್ಮೆಲ್ಲರಿಗೆ ಗೊತ್ತಿದೆ. ಅದಕ್ಕಾಗಿ ಯಾವುದನ್ನು ನೀವು ಅರ್ಥೈಸಿ ನೀವು ವಿಚಾರಗಳನ್ನು ನಿಮ್ಮ ಮನದಲ್ಲಿ ತುಂಬಿ ಯಾರ ಅನುಕೂಲ ನಿಮ್ಮನಿಗೆ ಮಾಡ್ತಾರೆ ಅವ್ರಿಗೆ ಯಾವಾಗಲೂ ನಿಮ್ಮ ಬೆಂಬಲ ಇರಲಿ ಅಂತೇಳಿ ಸಂದರ್ಭ. ಈಗ ಯಾವ ಚುನಾವಣೆ ಅಂತೂ ಇಲ್ಲೇ ಇಲ್ಲ. ನಾವು ಜನರ ಅಭಿವೃದ್ಧಿಗಾಗಿ, ಜನರ ಸೇವೆಗಾಗಿ ಸತತವಾಗಿ ನಾವು ಮಾಡ್ತಾ ಬಂದಿದ್ದೀವಿ, ಮುಂದಾದರೂ ಕೂಡ ಮಾಡ್ತೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ಓಟಿನ ಪಕ್ಷ ಅಲ್ಲ, ಓಟ್ ಪಡಿಸಲಾಗಿ ಹುಟ್ಟಿದಂಥ ಪಕ್ಷ ಅಲ್ಲ, ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸಲಾಗಿ ಹುಟ್ಟಿದಂಥ ಪಕ್ಷ ಇದು. ಅಧಿಕಾರ ಬೇಕು, MLA ಆಗಬೇಕು, MP ಆಗಬೇಕು, ಮಿನಿಸ್ಟರ್ ಆಗಬೇಕು ಅನ್ನೋದು ಆ ವಿಚಾರ ಇಟ್ಕೊಂಡು ಮಾಡಿದ್ದಲ್ಲ ಇದು, ಆ ಪಕ್ಷ ಕಟ್ಟಿದ್ದಲ್ಲ. ದೇಶಕ್ಕೆ ಸುಭದ್ರವಾದಂಥ ನೆಲೆ ಆಗಬೇಕು, ಒಕ್ಕಟ್ಟಾಗಿರಬೇಕು, ಎಲ್ಲ ಜಾತಿ ವರ್ಗದವರು ಕೂಡ ಒಂದಾಗಿರಬೇಕು. ನಮ್ಮ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನ ಎಲ್ಲರೂ ಚಾಚು ತಪ್ಪದೆ ಪಾಲಿಸಬೇಕು, ಅದರ ಆಧಾರದ ಮೇಲೆ ನಾವೆಲ್ಲ ನಡಿಬೇಕು ಅಂತ ತಿಳ್ಕೊಂಡು ಮಾಡಿದ್ದಿದೆ. ದಯವಿಟ್ಟು ತಾವೆಲ್ಲ ಆ ಕೆಲಸವನ್ನು ಮಾಡಬೇಕು. ಇವತ್ತೇನು ಎಷ್ಟೇ ಕೆಲಸ ಇದ್ದರೂ ಕೂಡ ನೀವೆಲ್ಲ ತಾಯಂದಿರು ಬಂದಿದ್ದೀರಿ, ನಿಮ್ಮೆಲ್ಲರಿಗೆ ಶುಭವಾಗಲಿ. ನಿಮ್ಮ ಮಕ್ಕಳು ಮತ್ತು ಎಲ್ಲರೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ಏಳಿಗೆ ಆಗಲಿ, ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತೇಳಿ ನಿಮ್ಮೆಲ್ಲರಿಗೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಾನು 4 ಮಾತು ಮುಗಿಸ್ತೀನಿ.